ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪೂಜಾ. ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಈ ಒಂದು ಸ್ಪೆಷಲ್ ಡೇ ಅಲ್ಲಿ ನಾನು ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಮುಂದೆ ಬರೋ ವಿಡಿಯೋಸಲ್ಲಿ ನನ್ನ ಲೈಫ್ ಸ್ಟೈಲ್, ನಾನು ಹೇಗೆ ನನ್ನ ಜೀವನದಲ್ಲಿ ಪರಿವರ್ತನೆ ಮಾಡ್ಕೊಳ್ತಿದ್ದೀನಿ, ಅದ್ರ ಜೊತೆಗೆ ನಾನು ಕಲಿಯುವಂಥ ಪ್ರತಿಯೊಂದು ಮೌಲ್ಯದ ಪಾಠಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಅದೆಲ್ಲದಕ್ಕೂ ಮುಂಚೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ನನ್ನ ಶುರು ಭಗವದ್ಗೀತೆಯಿಂದ ಸ್ಟಾರ್ಟ್ ಆಗ್ತಿದೆ. ಮಹಾಭಾರತ ರಚನೆ ಆಗಿದ್ದು ವೇದವ್ಯಾಸರಿಂದ. ಈ ರಚನೆಯನ್ನ ಬರೆದಿದ್ದು ಶ್ರೀ ಮಹಾಗಣಪತಿ. ಅವ್ರು ಬರೆಯುವಾಗ ಪೆನ್ನು ಮುರಿದೋಗುತ್ತೆ, ಆದ್ರೂ ಅವ್ರಿಗೆ ಕತೆ ಬರೆಯೋದನ್ನ ನಿಲ್ಸೋದಿಲ್ಲ. ಅವರ ದಂತವನ್ನೇ ಮುರಿದು ಅವರು ಮಹಾಭಾರತವನ್ನ ಮುಗಿಸ್ತಾರೆ. ಮಹಾಭಾರತನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ನಾನು ಓದ್ತಿರೋಂಥ ಭಗವದ್ಗೀತೆ ಮಹಾಭಾರತ ನಡೆಯೋದಕ್ಕೂ ಮುಂಚೆ ನಡೆದಂತ ಒಂದು ಸಂವಾದ. ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ಅರ್ಜುನನಿಗೆ ನಡೆದಂತ ಸಂವಾದವೇ ಇವತ್ತಿನ ನಾವು ಕಲಿಯುತ್ತಿರುವಂತ ಭಗವದ್ಗೀತೆ. ಮಹಾಭಾರತವು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಚರಿತ್ರೆ. ಈಗಿನ ಕಲಿಯುಗಕ್ಕೆ ಕೊಂಡೊಯ್ದು ಘಟನೆಗಳನ್ನು ಮಹಾಭಾರತವು ಬಿತ್ತರಿಸುತ್ತದೆ. ಈ ಯುಗದ ಪ್ರಾರಂಭದಲ್ಲಿ ಸುಮಾರು 5 ವರ್ಷಗಳ ಕೆಳಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನ ತನ್ನ ಗೆಳೆಯನು ಹಾಗೂ ಭಕ್ತನಾದಂಥ ಅರ್ಜುನನಿಗೆ ಹೇಳ್ತಾರೆ. ಅವರ ಸಂವಾದವು ಮಾನವ ಕುಲಕ್ಕೆ ತಿಳಿದಿರುವಂಥ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಈ ಯುದ್ಧ ಪ್ರಾರಂಭವಾಗುವ ಮುನ್ನ ಸ್ವಲ್ಪ ಮೊದಲು ನಡೆದಿದ್ದು ಈ ಸಂವಾದ. ಇದೊಂದು ಭ್ರಾತೃ ಹತ್ಯೆಯ ಘೋರ ಯುದ್ಧ. ಈ ಯುದ್ಧ ನಡೆದಿದ್ದು ಧೃತರಾಷ್ಟ್ರನ 100 ಜನ ಗಂಡು ಮಕ್ಕಳು ಹಾಗೂ ತಮ್ಮ ಚಿಕ್ಕಪ್ಪನ ಪಾಂಡುವಿನ ಮಕ್ಕಳಾದಂಥ ಪಾಂಡವರ ನಡುವೆ ನಡೆಯುತ್ತೆ. ಧೃತರಾಷ್ಟ್ರ ಮತ್ತು ಪಾಂಡವರು ಇವರಿಬ್ರು ಕುರುವಂಶಕ್ಕೆ ಸೇರಿದಂತ ಅಣ್ಣ ತಮ್ಮಂದಿರು. ಒಂದ್ ಕಾಲದಲ್ಲಿ ಇಡೀ ಭೂಮಿಯನ್ನೇ ಆಳಿದಂತ ಭರತ ವಂಶದವರು. ಇನ್ಫ್ಯಾಕ್ಟ್ ಮಹಾಭಾರತ ಅಂತ ಹೆಸರು ಬಂದಿದ್ದು ಕೂಡ ಈ ಭರತನಿಂದನೇ. ಒಂದ್ ವೇಳೆ ಧೃತರಾಷ್ಟ್ರ ಕುರುಡ ಆಗಿರ್ಲಿಲ್ಲ ಅಂದಿದ್ರೆ ಸಿಂಹಾಸನ ಅವರಿಗೆ ಪ್ರಾಪ್ತಿ ಆಗ್ತಿತ್ತು. ಆದ್ರೆ ಅಣ್ಣ ಹುಟ್ಟು ಕುರುಡ ಆಗಿರೋದ್ರಿಂದ ತಮ್ಮನಿಗೆ ಮತ್ತು ಸಹದೇವ ಧೃತರಾಷ್ಟ್ರನ ಘೋಷಣೆಗೆ ಒಳಗಾಗ್ತಾರೆ. ಆ ಕಾಲಕ್ಕೆ ಧೃತರಾಷ್ಟ್ರನೇ ರಾಜ ಆಗ್ತಾನೆ. ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡವಿನ ಮಕ್ಕಳು ಒಂದೇ ರಾಜ ಕುಟುಂಬದಲ್ಲಿ ಬೆಳೀತಾರೆ. ಶಸ್ತ್ರ ನಿಪುಣರಾದಂಥ ದ್ರೋಣಾಚಾರ್ಯರು ಅವರಿಗೆ ಸಕಲ ಎಲ್ಲಾ ಕಲೆಗಳನ್ನು ಹೇಳ್ಕೊಡ್ತಾರೆ. ಕುಲದ ಪಿತಾಮಹರು ಭೀಷ್ಮರು ಅವರ ಮಾರ್ಗದರ್ಶಕರಾಗಿರ್ತಾರೆ. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲೂ ಮೊದಲನೇ ಮಗನಾದಂಥ ದುರ್ಯೋಧನನಿಗೆ ಪಾಂಡವರಂದ್ರೆ ಅಸೂಯೆ, ದ್ವೇಷ. ದುರ್ಬಲ ಮನಸ್ಸಿನವನಾದಂಥ ಧೃತರಾಷ್ಟ್ರನಿಗೆ ತನ್ನ ಎಲ್ಲಾ ರಾಜ್ಯ ಎಲ್ಲವನ್ನು ತನ್ನ ಮಕ್ಕಳಿಗೆ ಸೇರ್ಬೇಕು, ಪಾಂಡವಿನ ಮಕ್ಕಳಿಗೆ ಸೇರಬಾರದು ಅನ್ನೋ ಅಪೇಕ್ಷೆ ಕೂಡ ಇರುತ್ತೆ. ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡವಿನ ಮಕ್ಕಳನ್ನು ಕೊಲ್ಲಲು ಹಂಚಿಕೆ ಹೂಡ್ತಾರೆ. ಈ ಎಲ್ಲಾ ಹಂಚಿಕೆಗಳಿಂದ ಹೇಗೆ ಪಾಂಡವರು ಅದರಿಂದ ಹೊರಗೆ ಬರ್ತಾರೆ, ಅದರಿಂದ ಹೇಗೆ ಪಾರಾಗ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಹೀಗೆ ಭಗವದ್ಗೀತೆನ ಯಾಕೆ ಓದಬೇಕು, ನಮಗೇನು ನೆನಪಾಗುತ್ತೆ ಅನ್ನೋದು ನಾನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ. ನಾನು ಒಬ್ಬಳೇ ಈ ಭಗವದ್ಗೀತೆಯನ್ನು ಓದಿದ್ರೆ ನನಗೆ ಮಾತ್ರ ಹೆಲ್ಪ್ ಆಗುತ್ತೆ. ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇದು ಹೆಲ್ಪ್ ಆಗ್ಬೋದು, ಅಥವಾ ನಿಮಗೆ ಜ್ಞಾನೋದಯ ಆಗ್ಬೋದು ಅಷ್ಟೇ. ಭಗವದ್ಗೀತೆಯನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದಲ್ಲಿ. ಥ್ಯಾಂಕ್ ಯು.